ಈಗ ಸಂಸದರಾಗಿರುವಂತ ಈ ತುಕಾರಾಮ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ತುಕಾರಾಮ್ ಸರ್. ನಮಸ್ಕಾರ ಸಾಹೇಬ್ರೆ. ನಿಮ್ಮ ಜಿಲ್ಲೆಯ ರೈತರು ನಮ್ಮ ಪ್ಯಾನೆಲ್ ನಲ್ಲಿ ಇದ್ದಾರೆ. ತಮ್ಮ ಗೋಳಿನ ಕಥೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಹೋರಾಟ 15 ವರ್ಷದಿಂದ ನಿರಂತರವಾಗಿ ನಡೆದಿದೆ. ಕೆಡಿಬಿಗೆ ಭೂಮಿ ಕೊಟ್ಟವರ ಹೋರಾಟ ನೋಡಿ, ನಾನು ಆಲ್ರೆಡಿ ಹೇಳಿದ್ದೆ, ಕೊಡಕ್ ಹೋಗ್ಬೇಡಿ, ಯಾರು ಕನ್ಫರ್ಮ್ ಮಾಡಿದ್ಮೇಲೆ ಕೊಡಿ ಅಂತೇಳಿ. ಇವರೇ ಹೋಗ್ಬಿಟ್ಟು 2010ರಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಒಳಗೆ ಇವರೇ ಒಯ್ದು ಕೊಟ್ಟಿರೋದು. ನಾನ್ ಬೇಡ ಅಂತ ಹೇಳ್ದೆ, ಕೊಡ್ಬೇಡಿ, ಮುಂದೆ ನಮ್ದು ಆಕ್ಚುಲಿ ಲ್ಯಾಂಡ್ ಅಕ್ವಿಷನ್ ಆಕ್ಟ್ 2010 UPA ಗವರ್ಮೆಂಟ್ ಇದ್ದಾಗ ಮಾಡಿತ್ತು, ಕೊಡ್ಬೇಡಿ ಅಂತ ಹೇಳಿದ್ದೆ ನಾನು. ಹೋಗ್ಬಿಟ್ಟ ರಿಪಬ್ಲಿಕ್ ಆಫ್ ಬಳ್ಳಾರಿ ಒಳಗೆ ಅವಾಗೆಲ್ಲ ಅವ್ರದೇ ಇತ್ತಲ್ಲ, ಅವಾಗ ಒಯ್ದು ಅವರೆಲ್ಲ ಕೊಟ್ಬಿಟ್ರು. ಅವಾಗ್ಲೇ ಅಗ್ನೆಸ್ಟ್ ಮಾಡ್ಬಿಟ್ಟಿದ್ರೆ ಲ್ಯಾಂಡ್ ಅಕ್ವಿಷನ್ ಕೂಡ ತಗೋಣ ಅವಶ್ಯಕತೆ ಏನಿತ್ತು? ಹೌದಲ್ವಾ? ಹೌದು. ಈಗ ಆಗೋಗಿದೆ, ಘಟನೆ ಆಗೋಗಿದೆ. ಆಮೇಲೆ ದೌರ್ಜನ್ಯ ಮಾಡಿ ಇದನ್ನ ಮಾಡಿ ಅವರು ಎಲ್ಲ ಸರ್ಕಾರದ ಬಿಜೆಪಿ ಸರ್ಕಾರದಾಗ ಮಾಡ್ಬಿಟ್ರು. ಆದ್ರೂ ಕೂಡ ನಾವು ಅವ್ರ ಬೆಂಬಲಕ್ಕೆ ಎಲ್ಲದೂ ಕೂಡ ಇದ್ದೀವಿ. ಆಮೇಲೆ ಮ್ಯಾಟ್ರ್ ಇಂದ ಕೋರ್ಟ್, ಈಗ ಅವರು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗ್ಲಿಕ್ಕೂ ಅವಕಾಶ ಇದೆ. ಯಾರು 1,30,30,00,000 ರೂಪಾಯಿ ಕೊಟ್ಟಿದ್ದಾರೆ, ಅವ್ರು ಕಂಟೆಂಪ್ಟ್ ಆಗಿ ಅರೆಸ್ಟ್ ಮಾಡಿ ಬಂದಿತ್ತಲ್ಲ, ಅದೇ ತರ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ಬೋದಲ್ಲ. ಮ್ಯಾಟ್ರ್ ಇಂದ ಕೋರ್ಟ್ ಇದಾವೆ, ಎಲ್ಲ ಕೋರ್ಟ್ನಾಗ ಇದಾವೆ ಇನ್ನ ವಿಷಯಗಳು. ಇದೆಲ್ಲ ಇತ್ಯರ್ಥ ಆಗ್ಬೇಕಾಗಿದೆ ಇದೆಲ್ಲ. ಸರ್, ಈಗ ನಿಮ್ ಸರ್ಕಾರ ಇದೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಹೋಗಿದೆ. ನಾನು ಭಾವಿಸ್ಬೋದ ಹಂಗೆ? ಈಗ ರಿಪಬ್ಲಿಕ್ ಆಫ್ ಬಳ್ಳಾರಿ ಇಲ್ಲ ಈಗ ಅಂತ ಭಾವಿಸ್ಬೋದ ನಾನು? ಅಲ್ಲ, 100% ಇಲ್ಲ ಅಂತಲ್ಲ. ಅದಕ್ಕೋಸ್ಕರನೇ ಫ್ಯಾಕ್ಟ್ರಿ ತಂದು ಹಾಕಿರೋದಲ್ಲ ಈಗ ಅಲ್ಲೊಂದು. ಅದು ಆಕ್ಚುಲಿ ಫ್ಯಾಕ್ಟ್ರಿ KDB ಅವ್ರು ತಗೊಂಡು ಫ್ಯಾಕ್ಟ್ರಿ ನೌಕರಿ ಕೊಡ್ಬೇಕು, ಜನರಿಗೆ ಮಾಡ್ಬೇಕಂತ ಮಾಡಿರೋದು. ಕೆಲವೊಂದೆಲ್ಲ ಪಟ್ಟಬದ್ಧ ಹಿತಾಸಕ್ತಿಗಳು ಸುಮ್ನೆ ಕೆಲವೊಂದೆಲ್ಲ ಮಾಡ್ತಾ ಇದ್ದಾರೆ. ಹೌದಾ ಅಲ್ಲಿ ಹೇಳಿ? ಅಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ ಸರ್. ಆಗ್ಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅದನ್ನ ಮೀಟಿಂಗ್ ಕೂಡ ಮಾಡಿಸಿದ್ವಿ, ಗಮನ ಕೂಡ ತಂದಿದೀವಿ. ಮಾಡಿ ನಮ್ದು ಒಬ್ಬ ಜನಪ್ರತಿನಿಧಿಗಳಾಗಿ ನಾವ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಮಸ್ಕಾರ ತುಕಾರಾಮ್ ಸರ್ ಅವರಿಗೆ. ಬಸವರಾಜ್ ಅವರು ಮಾತಾಡ್ತಾ ಇದ್ದಾರೆ. ಬಸವರಾಜ್ ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ನೀವು ಒಳ್ಳೆ ಕೆಲಸ ಮಾಡಿದಿರಿ. ನೀವು ಮುಖ್ಯಮಂತ್ರಿಗಳ ಜೊತೆ 2 ಸಾರಿ ಭೇಟಿ ಮಾಡಿಸಿ ಮಾತಾಡಿದ್ರಿ. ಕೋರ್ಟಾಗ ಜೈಲಿಗೆ ಹಾಕ್ರಲ್ಲ, ಯಾರು ಹಾಕಿದಾರ ಅವ್ರು ಒಯ್ದು ತಗೊಂಡೋಗಿ ಹಾಕ್ರಿ. ಅವ್ರನ್ನ ಏನ್ ಮಾಡಕ್ ಆಗುತ್ತೆ? ಯಾವನ್ 8 ಲಕ್ಷ ತಗೊಂಡ್ ಮೋಸ ಮಾಡಿದನ್ ಮಾಡಿ. ಅದ್ ಸರಿ ಇದೆ ಸರ್, ಅದನ್ನೇ ನಾವು ತನಿಖೆ ಮಾಡಿ ಅಂತ ನಿಮ್ ಸರ್ಕಾರ ಕೇಳ್ತಾ ಇದೀವಿ, ಮಾಡ್ತಾ ಇಲ್ಲ. ಒಂದು ಎರಡನೇದು, ಮುಖ್ಯಮಂತ್ರಿಗಳು ಇದನ್ನ ಪರಿಶೀಲನೆ ಮಾಡಿ ಮಾಡ್ತೀವಿ ಅಂದ್ರೆ ಇಲ್ಲಿವರೆಗೆ ಏನು ಮಾಡ್ಲಿಲ್ಲ. ದಯಮಾಡಿ ನೀವು ಒತ್ತಾಯ ಮಾಡಿ ಅಂತ ಕೇಳ್ತಾ ಇದೀವಿ. ಕೊಟ್ಟಿದ್ದೀನಿ ವಿಷಯ ಎಲ್ಲ ನಿಮ್ಗೆಲ್ಲ ಗೊತ್ತಿದಾವೆ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀವಿ. ಇದು ಎಲ್ಲಾರು ಅವರೇ ಕನ್ಸರ್ನ್ ಕೊಟ್ಟಿರೋದು. ಅವತ್ತೇ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಇತ್ತಲ್ಲಪ್ಪ 2010ರಲ್ಲಿ, ಯಾಕೆ ಕೊಡ್ಬೇಕಾಗಿತ್ತು? 75% ಮೇಲೆ ಕೊಟ್ಮೇಲೆ ತಾನೇ ಆಗಿರೋದ್ ಕತೆ ಇದು. ಸರ್, ಈಗ ನಿಮ್ ಸರ್ಕಾರ ನಾವು ಪರಿಶೀಲನೆ ಮಾಡಿ ಸರಿಪಡಿಸಿ ಕೊಡ್ತೀವಿ ಅಂತ ಹೇಳಿದ್ರಿ, ಸರಿಪಡಿಸ್ಕೊಡ್ತೀರಾ ಇಲ್ವಾ? ನೀನು ಕೂಡ ಇದ್ದೆ 2010ರಲ್ಲಿ, ಕೊಡಬಾರ್ದಾಗಿತ್ತು ಭೂಮಿನ ಒಯ್ದು. ಹೌದು, ನಾವು ಪ್ರೀತಿಯಿಂದ ಕೊಟ್ಟಿದ್ದೀವಿ ಕೈಗಾರಿಕೆಗಳು ಬರಲಿ ಅಂತ. ಅಲ್ಲ ಸರ್, ನಾವು ಪ್ರೀತಿಯಿಂದ ಕೊಟ್ಟಿದ್ದೀವಿ ಕೈಗಾರಿಕೆಗಳು ಬರಲಿ, ನಮ್ಗೆ ಒಳ್ಳೆ ಭೂಮಿಗೆ ರೇಟ್ ಸಿಗಲಿ, ಜನರಿಗೆ ಉದ್ಯೋಗ ಸಿಗಲಿ ಅಂತ ಕೊಟ್ಟಿದ್ದೀವಿ. ಈಗ ಜನಾರ್ದನ್ ರೆಡ್ಡಿ ಅವರು ರಿಯಲ್ ಎಸ್ಟೇಟ್ ಮಾಡಿದ್ದಾರೆ, ಕಂಪ್ನಿನ ವೈದ್ ಮರ್ಜ್ ಮಾಡಿದ್ದಾರೆ. ಇದು ಇಲ್ಲಿಗಲ್ ಅಲ್ವಾ ಅದು? ಅದನ್ನೇ ಸರ್ ನಾವು ತನಿಖೆ ಮಾಡ್ರಿ ಅಂತ ನಿಮ್ಮ ಸರ್ಕಾರ ಕೇಳ್ತಾ ಇರೋದು. 20,000 ಕೋಟಿ ಲಾಸ್ ಆಗಿದೆ ನಮಗೆ. ಆಕ್ಚುಲಿ ಬ್ರಾಹ್ಮಣಿ ಕಂಪನಿ ಹಾಕಲ್ಲ ಅಂದ್ರೆ ವಾಪಸ್ ಕೊಡ್ಬೇಕಾಗಿತ್ತು ಭೂಮಿನ. ಅದು ಕರೆಕ್ಟ್ ಇದೆ ನೀವು ಹೇಳೋದು. ಅದನ್ನೇ ನಾವು ನಿಮ್ಮ ಸರ್ಕಾರ ಕೇಳ್ತಾ ಇರ್ತೇವೆ. ನಮಗೂ ನೋಡಿ ಒಂದ್ ಹೇಳ್ತೀನಿ, ನಮಗೆ ಆಕ್ಚುಲಿ ಏನಾಗುತ್ತೆ, ಇವರೇ ಕನ್ಫರೆನ್ಸ್ ಕೊಡ್ತಾರೆ ಏನಂತ, ಆಯ್ತು ಫ್ಯಾಕ್ಟ್ರಿ ಹಾಕ್ರಿ ನೀವೇ ಅಂತೇಳಿ ಹೋಗಿ ಒಪಿನಿಯನ್ ಕೊಡ್ತಾರೆ. ತಪ್ಪಲ್ಲ ಬಸವ ಜನ ಇದೆಲ್ಲ? ಅದ್ ಸರಿ ಇದೆ ಸರ್. ನಾನು ಅಗೇನೆಸ್ಟ್ ಮಾಡಿದ್ದೀನಿ ಅವತ್ತು, ಕೊಡಬೇಡ್ರಿ ಭೂಮಿಗಳನ್ನ ಅಂತೇಳಿ ಅಗೇನೆಸ್ಟ್ ಮಾಡಿದೀನಿ ನಾನು. ಯಾರನ್ನ ಒಬ್ರು ಹೇಳಿ ತುಕಾರಾಮ ಬಂದು ಭೂಮಿ ಕೊಡ್ಸ ಅಂತ ಹೇಳಿದಿಲ್ಲ ಅಂತ ಹೇಳಿ. ನಾವು ಇಂಡಸ್ಟ್ರಿ ಮಾಡಿರೋದಪ್ಪ, ಬಂದು ಕರೆಕ್ಟ್ ಆಗಿ ಹಳ್ಳಿಗಳ ಕುಂತ್ಕೊಂಡು ಅಗ್ರಿಮೆಂಟ್ ಮಾಡಿ ಓನರ್ನ ಕರೆಸಿ ಮಾತಾಡ್ರಿ ಅಂತ ಹೇಳಿದೀನಿ. ಕರೆಕ್ಟಾ? ಅದ್ ಸರಿ ಇದೆ. ಓನರ್ನ ಕರ್ಸಿದ್ರ ಅವತ್ತು ಯಾರು ಫ್ಯಾಕ್ಟ್ರಿ ಹಾಕ್ತಾನ ಅವ್ನು ಬಂದು ಕುಡಿದ್ನಾಗ ಮಾತಾಡಿದ್ನ ಅವ್ನು ಫ್ಯಾಕ್ಟ್ರಿ ಹಾಕನ. ಸರ್ ನಮಸ್ತೆ, ನಾನು ಖಾದ್ರಿ ಮಾತಾಡ್ತೀನಿ ಸರ್. ಅಣ್ಣ ನಾನು ಸ್ವಲ್ಪ ಬಿಜಿ ಇದ್ದೀನಿ ಅಣ್ಣ. ಸರ್ ಒಂದೇ ನಿಮಿಷ, ಲಾಸ್ಟ್ ಒಂದೇ ನಿಮಿಷ ನಿಮ್ಮಿಂದ ರಿಪ್ಲೈ ತಗೋತೀನಿ ಸರ್. ಒಂದೇ ನಿಮಿಷ ಸರ್. ಈಗ ಆಗೋಗಿದೆ ಸರ್, 15 ವರ್ಷದಿಂದ ಹೋರಾಟ ನಡೀತಾ ಇದೆ. ನಿಮ್ಮ ಸರ್ಕಾರವಾಗಿ ಒಂದು ಸರ್ಕಾರವಾಗಿ ತನಿಖೆ ಮಾಡಿ ಅದನ್ನ ರಿಯಲ್ ಎಸ್ಟೇಟ್ ಹೋಗದಂಗೆ ಯಾವ ಉದ್ದೇಶ ಕೊಟ್ಟಿದಾರೋ ಅದೇ ಉದ್ದೇಶಕ್ಕೆ ಬಳಕೆ ಆಗಂಗೆ, ರೈತರ ಹಿತ ಕಾಪಾಡುವಂಗೆ ನೀವು ಯಾವ ರೀತಿ ಹೋರಾಟ ಮಾಡ್ತೀರಿ? ಉಲ್ಲಂಘನೆ ಅದನ್ನ ಅವ್ನ ಜೈಲಿಗೆ ಹಾಕ್ತಿರು ಒಯ್ದು. ಉಲ್ಲಂಘನೆ ಮಾಡಿದಾನಲ್ಲ ಯಾವ ಸರ್ಕಾರ ಇದೆ ಸರ್, ರೈತರ ಪರವಾಗಿ ನೀವು ನಿಂದಿರ್ಬೇಕು ಅಂತ ಕೇಳ್ತಾ ಇದೀವಿ. ಎಲ್ಲಿ ನೀವು ಮಾಡಿರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಮಾಡ್ಕೊಂಡ್ ಬಂದಿದೀನಿ ನಾನು ಕೂಡ, ನಿಂತೆ ಹೆಂಗ್ ಬೇಕಂಗ ಮಾತಾಡ್ತಾರೆ. ಏನ್ ಮಾಡ್ಬೇಕು? ಯಾರು ಸರ್ ನಿಮ್ಗೆ ಯಾರು ನಿಮ್ ವಿರೋಧ ಮಾತಾಡಿಲ್ಲ ಸರ್. ಈಗ ನಿಮ್ ಸರ್ಕಾರ ಐತೆ, ನೀವು ರೈತರ ಪರವಾಗಿ ಬರ್ರಿ, ರೈತರ ಪರವಾಗಿ ಬಿಟ್ಬಿಡಿ.
ನಾವು ಪ್ರಾಮಾಣಿಕವಾಗಿ ರೈತನ ಮಗ ರೈತನ ಪರವಾಗಿ ಇರೋದು. ಸರ್ ಮೋಸದ ಭೂ ಬೆಲೆಯನ್ನ ರದ್ದು ಮಾಡಿಸಿ ಸರ್, ಅಷ್ಟೊಂದೇ ಸಾಕು ನಮ್ಗೆ, ಬೇರೆ ಏನಿಲ್ಲ. ನಿಮ್ಮ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅವತ್ತೆಲ್ಲ ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ. ಸರ್ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಬಹುತೇಕ ನೀವು ರೈತರ ಪರವಾಗಿ ಮಾತನಾಡ್ತಾ ಸರ್, ನಾವು ಸಹಾಯ ಮಾಡೋನು ರೈತರ ಪರವಾಗಿ ಇದೀವಿ ಸರ್, ನಾವೆಲ್ಲ ಇದೀವಿ. ಧನ್ಯವಾದಗಳು ತುಕಾರಾಮ್ ಅವರೇ. ಇದು ತುಕಾರಾಮ್ ಅವ್ರ ಮಾತುಗಳನ್ನು ಕೇಳಿಸ್ಕೊತಾ ಇದ್ದಾರೆ ನೀವು. ಅವ್ರ ಸರ್ಕಾರ ಇದೆ, ಅವರು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ತನಿಖೆ ವಿಚಾರಕ್ಕೆ ಬಂದರೆ ಅವ್ರು ಮಾತನಾಡ್ತಾ ಇಲ್ಲ. ತನಿಖೆ ಮಾಡಿಸ್ತೀವಿ, ಅಕ್ರಮ ಎಲ್ಲಾಗಿದೆ, ಯಾವ ಉದ್ದೇಶಕ್ಕಾಗಿದೆ ಅದನ್ನು ನೋಡ್ತೀವಿ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ಮ ಹೋರಾಟ ಯಾವ ರೀತಿ ಮುಂದೆ ಸಾಗುತ್ತೆ ಸರ್, ಅದನ್ನೇ ನಾವು ಸರ್ಕಾರನ ಕೇಳ್ತಾ ಇದ್ವಿ. ಸಿದ್ದರಾಮಯ್ಯನವರ ಸರ್ಕಾರನ ನಾವು ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಮೊದಲನೇದಾಗಿ 20,000 ಕೋಟಿಯಷ್ಟು 13,000 ಎಕರೆಗೆ ನಷ್ಟ ಆಗಿದೆ. ಯಾವುದು ಜಿಲ್ಲಾ ನ್ಯಾಯಾಲಯ ಕಟ್ಟಿದಂಥ ರೇಟಿನ ಆಧಾರದಲ್ಲಿ ಗಮನಿಸೋದಾದರೆ, ಈಗ KIDB ಅವರು 1.5 ಕೋಟಿ ಅಂತ ಏನು ಕಟ್ಟಿದಾರಲ್ಲ, ಅದರ ಲೆಕ್ಕಾಚಾರ ಮಾಡಿದ್ರೆ ಇನ್ನೂ ಜಾಸ್ತಿ ನಮಗೆ ನಷ್ಟ ಆಗಿದೆ. ಸೊ ಈ ನಷ್ಟ ಆಗೋದಕ್ಕೆ ಕಾರಣ ಏನು? ಆ ಮೋಸದ ಭೂಬೆಲೆ ಮಾಡಿರ್ತಕ್ಕಂಥದ್ದು. ಅದರ ಹಿಂದೆ ಇರ್ತಕ್ಕಂಥ ಶಕ್ತಿಗಳನ್ನು ತನಿಖೆ ಮಾಡಿ ಕ್ರಮ ವಹಿಸಿ ಇದನ್ನು ಸರಿಪಡಿಸ್ಕೊಡಿ ಅನ್ನೋದು ನಮ್ಮ ಮುಖ್ಯವಾದಂಥ ಬೇಡಿಕೆ.